ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಸಮತಾ ಸೈನಿಕ ದಳ ಮತ್ತು ಜೈ ಭೀಮ್ ಐಕ್ಯತಾ ವೇದಿಕೆ ವತಿಯಿಂದ ಭೀಮಾ ಕೊರೆಂಗಾ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕಿನ ಚಂದಾಪುರ ಸೂರ್ಯ ಸಿಟಿಯು ಕೊರೆಂಗಾ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನೀಲಿ ಧ್ವಜಗಳು ರಾರಾಜಿಸಿದವು. ಸಮತಾ ಸೈನಿಕ ದಳದ ಕಾರ್ಯಕರ್ತರು ಆಕರ್ಷಕ ಪಥಸಂಚಲನ ನಡೆಸಿದರು. ಭೀಮಾ ಕೊರೆಂಗಾ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಂದಾಪುರ ವೃತ್ತದಿಂದ ಸೂರ್ಯ ಸಿಟಿಯವರೆಗೂ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಆಕರ್ಷಕ ಪಥಸಂಚಲನ ನಡೆಸಿದರು. ಕೈಯಲ್ಲಿ ನೀಲಿ ಧ್ವಜ ಹಿಡಿದು ಹೆಜ್ಜೆ ಹೆಜ್ಜೆಗೂ ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಪುಟ್ಟ ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗಿಯಾದರು. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಪಥಸಂಚಲನವು ಚಂದಾಪುರ ಸೂರ್ಯ ಸಿಟಿಯಲ್ಲಿ ಮುಕ್ತಾಯಗೊಂಡು ಎಲ್ಲ ಕಾರ್ಯಕರ್ತರು ಸೂರ್ಯ ಸಿಟಿಯಲ್ಲಿ ಜಮಾವಣೆಗೊಂಡು ಕೊರೆಂಗಾ ವಿಜಯೋತ್ಸವದ ಸ್ತಂಭಕ್ಕೆ ಗೌರವ ವಂದನೆ ಸಲ್ಲಿಸಿದರು. ಸಮತಾ ಸೈನಿಕ ದಳದ ಕಾರ್ಯಕರ್ತರು ನೀಲಿ ಸಮವಸ್ತ್ರಗಳನ್ನು ಧರಿಸಿ ಕಣ್ಮನ ಸೆಳೆದರು. ಮೆಂಚು ಆರ್ಟ್ಸ್ ಕಲೆಕ್ಟಿವ್ ತಂಡದ ಸದಸ್ಯರು ಪ್ರಸ್ತುತಪಡಿಸಿದ ತಮಟೆ ನೃತ್ಯ ಸಾರ್ವಜನಿಕರ ಗಮನ ಸೆಳೆಯಿತು. ಶಾಸಕ ಬಿ ಶಿವಣ್ಣ, ಲೇಖಕಿ ಸರಸ್ವತಿ, ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಬಿ ಗೋಪಾಲ್ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮತಾ ಸೈನಿಕ ದಳದ ಸಂಯೋಜಕ ಸುನಿಲ್ ಸಾರಿಪುತ್ತ, ಸಮತಾ ಸೈನಿಕ ದಳದ ದಾರ್ಶಿನಿ ಅಂಬುಜಾಕ್ಷಿ, ಕಾಮರಾಜನ್, ಲೇಖಕ ಸುಜ್ಞಾನಮೂರ್ತಿ ಪ್ರಕಾಶ್, ವಕೀಲರ ಸಂಘದ ಅಧ್ಯಕ್ಷ ಫಟಾಫಟ್ ಪ್ರಕಾಶ್, ಮುಖಂಡರಾದ ಶಾಂತಿಪುರ ವೆಂಕಟೇಶ್, ಗುರು, ಮೀನಾಕ್ಷಿ, ವಜ್ರಪ್ಪ, ರಾವಣ, ಆನಂದ್ ಚಕ್ರವರ್ತಿ, ನಾಗರಾಜ್, ಮೌರ್ಯ, ಅಶ್ವಥ್, ಯಡವನಹಳ್ಳಿ, ಕೃಷ್ಣಪ್ಪ, ಜಯರಾಮ್, ಸರ್ಜಾ, ಬ್ಯಾಟರಾಜು ಉಪಸ್ಥಿತರಿದ್ದರು. ನಮ್ಮ ಟಮಟೆ ಕುರಿತ ಟೀಮ್ ವೇದಿಕೆಗೆ ಗಣ್ಯರನ್ನ ಬರಮಾಡ್ಕೊಳ್ಬೇಕಾಗಿ ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ, ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ. ಇವತ್ತು ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ದೇಶದಲ್ಲಿ ಮನುವಾದಿ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ. ಸಮಾಜಗಳನ್ನು
ಒಡೆದಾಳುವ ವ್ಯವಸ್ಥೆ ಜಾಸ್ತಿ ನಡೀತಾ ಇದೆ. ಅದಕ್ಕೆ ಅದನ್ನು ರೆಸಿಸ್ಟ್ ಮಾಡುವಂಥ ಫೋರ್ಸ್ಗಳಿಲ್ಲ. ಅದಕ್ಕೆ ಈ ಕೋರೆಗಾಂವ್ ಯುದ್ಧದಲ್ಲಿ ಏನು ಈ ವೀರರು ಯುದ್ಧವನ್ನು ಗೆದ್ದು ಬ್ರಿಟಿಷ್ನವರು ಈ ದೇಶಕ್ಕೆ ಬರೋದಕ್ಕೆ ಅನುಕೂಲ ಮಾಡಿದ್ರು. ಬ್ರಿಟಿಷ್ನವರು ಈ ದೇಶಕ್ಕೆ ಬಂದಿದ್ದರಿಂದನೇ ಎಜುಕೇಷನ್ ಸಿಕ್ತು ನಮಗೆ. ಬ್ರಿಟಿಷ್ನವ್ರು ಬಂದ ಮೇಲೆ ಮಹಾತ್ಮ ಜ್ಯೋತಿಬಾ ಫೂಲೆಯವರು ಒಬ್ಬರು ಆಟ ಊಟ ಕಲಿತರು. ನಂತರ ಶಾಲೆಗಳನ್ನು ತೆಗೆದರು. ಲಾರ್ಡ್ ಮೆಕಾಲೆ ಈ ದೇಶಕ್ಕೆ ಸಾರ್ವಜನಿಕ ಶಿಕ್ಷಣ ನೀತಿಯನ್ನು ಇಂಗ್ಲೆಂಡ್ನ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿ ಮಂಡಿಸಿ ಅದನ್ನು ಪಾಸ್ ಮಾಡಿಸ್ದ. ಅದರ ಸಲುವಾಗಿ ಅಂಬೇಡ್ಕರ್ ಸಾಹೇಬರು ಅಂಬೇಡ್ಕರ್ ಆಗಿ ತಯಾರಾಗೋದಕ್ಕೆ ಸಾಧ್ಯ ಆಯಿತು. ಈಗ ನಾವೆಲ್ಲ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಮೂಲ ಕೋರೆಗಾಂವ್ ಮಹಾರ್ ಸೈನಿಕರು, ಆನಂತರ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ನಂತರ ಸಂವಿಧಾನವನ್ನು ಬರೆಯೋದಕ್ಕೆ ತಾಕತ್ತು ಬಂದಿದ್ದು ಅಂಬೇಡ್ಕರ್ ಸಾಹೇಬರಿಗೆ. ಅದರಿಂದ ಈ SC ST OBCಗಳು ಎಲ್ಲರೂ ಕೂಡ ಈ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ನಮ್ಮ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸ ಹೆಂಗಿತ್ತು ಅಂತ ನಾವು ತಿಳ್ಕೊಂಡ್ರೆ ಮುಂದಿನ ಇತಿಹಾಸ ಬರೆಯೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಇತಿಹಾಸವನ್ನು ಅರಿಯುವಂಥ ಕಾರ್ಯಕ್ರಮ, ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಇಂಗ್ಲೆಂಡಲ್ಲಿ ಓದಿ ಜನರಿಗೆ ತಿಳಿಸಿದ್ರು, ಮುಚ್ಚಿಟ್ಟಿದ್ರು. ಆದರೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇರೋದು ಭಾಳ ಖುಷಿ ಕೊಡುವಂಥ ಸಂತೋಷ. ಇದನ್ನು ಮಾದರಿಯಾಗಿ ತಗೊಂಡು ನಾವು ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ಎಲ್ಲ ಸಮಾಜದ ಎಲ್ಲ ಜನ ಬೆಳೆಸ್ಕೋಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ. ಆನೇಕಲಿನ ನನ್ನ ಸಮುದಾಯ ಬಂಧುವರಿಗೆ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಸಮುದಾಯದ ಎಲ್ಲ ಯುವಕ ಮಿತ್ರರಿಗೆ ನಾನು ನಿಮ್ಮ ಮಾಧ್ಯಮದ ಮಿತ್ರರ ಮೂಲಕ ಒಂದು ಸಂದೇಶವನ್ನು ಕೊಡ್ತಾಯಿದ್ದೇನೆ. ಎಲ್ಲೋ ಹೋಗಿ ದುಂದುವೆಚ್ಚ ಮಾಡೋ ಬದಲು ಒಂದು ಸಾರಿ ಆದರೂ ಆ ಕೋರೆಗಾಂವ್ ಸ್ಥಳಕ್ಕೆ ಹೋಗಿ, ಆ ಪುಣ್ಯ ಸ್ಥಳಕ್ಕೆ ಹೋಗಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಬೇಕಂತ ಎಲ್ಲ ನನ್ನ ಆನೇಕಲಿನ ಸಮುದಾಯದ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. 208ನೇ ಕೋರೆಗಾಂವ್ ವಿಜಯೋತ್ಸವವನ್ನು ಆನೇಕಲ್ ಭಾಗದ ಚಂದಾಪುರದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ವಿಶೇಷವಾಗಿ ಕೋರೆಗಾಂವ್ ಯುದ್ಧಕ್ಕೆ ಪ್ರೇರಣೆಯಾದಂಥ ಏನು ಸಿದ್ಧನಾಕ, ಆ ಸಿದ್ಧನಾಕ ತಗೊಂಡಂಥ ತೀರ್ಮಾನಕ್ಕೆ ಅವತ್ತು ಏನು ಅಸ್ಪೃಶ್ಯತೆ ಜನ ಮಹಾರ್ ಸೈನಿಕರು ಬೀದಿಯಲ್ಲಿ ಓಡಾಡಬೇಕಾದ್ರೆ ಮಠ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಕಾಲ ಮಾತ್ರ ಊರೊಳಗೆ ಬಂದು ಭಿಕ್ಷೆ ಬೇಡ್ಕೊಂಡು ಊರಿಂದ ಆಚೆ ಹೋಗಿ ಬದುಕಬೇಕಾಗಿತ್ತು. ಆದರೆ ಬ್ರಿಟಿಷರು ಟಿಪ್ಪು ಸುಲ್ತಾನ್ ನಂತರ ಅವರು ಪೂನಾನಗರದ ಬಾಜಿರಾಯನ 2ನೇ ಬಾಜಿರಾಯ ಆಸ್ಥಾನದಲ್ಲಿ 28,000 ಸೈನ್ಯ ಬೀಡ್ಬಿಟ್ಟಿದ್ರು. ಅದಕ್ಕೆ ಸೇನಾಧಿಪತಿ ಬಾಬು ಗೋಖಲೆ ಅಂತ ಇರ್ತಾರೆ. ಅವ್ರಿಗೆ ಇವರು ಒಂದು ಪತ್ರವನ್ನು ಬರೀತಾರೆ, ಯಾರೋ ಸ್ಟ್ಯಾಂಡನ್ ಅಂತ. ನಾವು ನಿಮ್ಮ ಸೈನಿಕರ ವಿರುದ್ಧವಾಗಿ ನಿಮ್ಮ ಯುದ್ಧವನ್ನು ಸಾರ್ತೇವೆ ಅಂತ ಹೇಳಿದಾಗ ಅವರು ಕೇವಲ 500 ಜನ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಆ ಪತ್ರದಲ್ಲಿ. ಕೇವಲ 500 ಜನ 28,000 ಜನನ ಹೆಂಗೆ ಯುದ್ಧ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವ್ರು ತೀರ್ಮಾನ ಮಾಡಿ ಬಾಪು ಗೋಖಲೆ ಅವರು ಹೇಳ್ತಾರೆ, ನಾವು ಯುದ್ಧವನ್ನು ಗೆಲ್ತೀವಿ, ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳ್ತಾರೆ. ಆದರೆ ಸಿದ್ಧನಾಕ ಮತ್ತು ಅವ್ರ ಟೀಮ್ ಅವರು ಡಿಸೈಡ್ ಮಾಡಿರ್ತಾರೆ, ಇವ್ರನ್ನೇನಾದರೂ ಮಾಡಿ ಯುದ್ಧವನ್ನು ನಾವು ಗೆಲ್ಲಲೇಬೇಕು ಅಂತ. ಆಗ ಸಿದ್ಧನಾಕ ಸ್ಟ್ಯಾಂಡನ್ ಅನ್ನೋರು ಸ್ಟ್ಯಾಂಡನ್ನ ಮಧ್ಯಾಹ್ನ 2 ಗಂಟೆಗೆ ಅವ್ರ ತಲೆಯನ್ನು ಕಡಿತಾರೆ, ಯಾರು ಪೇಶ್ವೆಗಳ ಸೈನಿಕರು. ಆಗ ಸರೆಂಡರ್ ಅಂತ ಹೇಳ್ತಾರೆ, ಯಾರು ಸ್ಟ್ಯಾಂಡನ್ ಸರೆಂಡರ್ ಅಂತ ಹೇಳಿದಾಗ ಸಿದ್ಧನಾಕ ಹೇಳ್ತಾನೆ, ಈ ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ತೀವಿ ಹೊರತು ಯುದ್ಧವನ್ನು ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿ ರಾತ್ರಿ 8 ಗಂಟೆ ಒಳಗಡೆ ಈ ಮಹಾರ್ ಸೈನಿಕರು ಒಬ್ಬೊಬ್ಬರು 60 ತಲೆಗಳನ್ನು ಉಂಡಾಡಿ ಈ ದೇಶಕ್ಕೆ
ಒಂದು ಕ್ರಾಂತಿಯ ಯುದ್ಧವನ್ನು ಸಾರಿ ಇವತ್ತು ಬ್ರಿಟಿಷರು ಈ ದೇಶಕ್ಕೆ ಬರಿಲ್ಲ ಅಂದರೆ ಶಿಕ್ಷಣ ನಮಗೆ ಸಿಗ್ತಾ ಇರಲ್ಲ. ಅದಕ್ಕೆ ಲಾರ್ಡ್ ಮೆಕಾಲೆ ಅವರು 1835ರಲ್ಲಿ ನಮಗೆ ಶಾಲೆಯನ್ನು ತೆಗೆದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು 1841ರಲ್ಲಿ ಅಡ್ಮಿಷನ್ ಆಗಿ ಈ ದೇಶಕ್ಕೆ 1848ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಪುರುಷರಿಗಾಗಿ ಶಾಲೆಯನ್ನು ತೆಗೆದರು. ಅದೇ ರೀತಿ ಸಾವಿತ್ರಿಬಾ ಫುಲೆ ಅವರಿಗೆ 3 ವರ್ಷ ಕಾಲ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ವಿದ್ಯಾವನ್ನು ಕಲಿಸಿ ಹೆಣ್ಣು ಮಕ್ಕಳಿಗಾಗಿ ಮೊದಲನೇ ಶಿಕ್ಷಕಿಯಾಗಿ ಸಾವಿತ್ರಿಬಾ ಫುಲೆಯನ್ನು ಕೊಡುಗೆಯಾಗಿ ಈ ದೇಶಕ್ಕೆ ಕೊಟ್ಟಂಥ ಕೀರ್ತಿ ಮಹಾತ್ಮ ಜ್ಯೋತಿಬಾ ಫುಲೆಗೆ ಸಲ್ಲಬೇಕಾಗಿದೆ. ಇವತ್ತು ಈ ದೇಶ ಅಂದವಾಗಿ ಕಾಣ್ತಾ ಇದೆ. ಇವತ್ತು ಈ ದೇಶ ಸಂವಿಧಾನ ಬರೀಲಿಕ್ಕೆ ಪ್ರೇರಣೆ ಆಗಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಭೀಮಾ ವಂದನೆಗಳನ್ನು ಸಲ್ಲಿಸಿ ಈ ಕೋರೆಗಾಂವ್ ಚಳವಳಿಯ ಪರವಾಗಿ ಅವ್ರಿಗೂ ಕೂಡ ಗೌರವಪೂರ್ವಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಪ್ರಾರಂಭ ಮಾಡಿದಂಥ ಈ ಕೋರೆಗಾಂವ್ ಚಳವಳಿ ಇದುವರೆಗೂ ಕೂಡ ಅಲ್ಲಿ ಲಕ್ಷಾಂತರ ಜನ ಸೇರಿ ಆಚರಣೆ ಮಾಡ್ತಾರೆ. ಇಂಥ ಇತಿಹಾಸವನ್ನು ಕೊಟ್ಟಂಥ ಬಾಬಾ ಸಾಹೇಬರಿಗೆ ನಾವು ಈ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಜೈ ಭೀಮ್. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಇಂದು ಬಿಡುಗಡೆಯಾದ ಬೌದ್ಧ ಧರ್ಮದ ತಿರುಳು ಪುಸ್ತಕ ಕುರಿತಂತೆ 2 ಮಾತುಗಳು. ಈ ಪುಸ್ತಕದ ಕರ್ತೃ ಪ್ರೊಫೆಸರ್ ಪಿ ಲಕ್ಷ್ಮೀನರಸು ಅವರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. 1907ರಲ್ಲಿ ಇದರ ಮೊದಲನೇ ಮುದ್ರಣ ಕಂಡಿತು. ಆನಂತರ 1911ರಲ್ಲಿ ಅನಾಗರಿಕ ಧರ್ಮಪಾಲ ಅವರು ಇದನ್ನು 2ನೇ ಮುದ್ರಣ ಮಾಡಿದ್ರು. ಈ 2 ಮುದ್ರಣಗಳು ದೇಶ ವಿದೇಶಗಳಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದು ಲಕ್ಷಾಂತರ ಪ್ರತಿಗಳು ಪ್ರಕಟವಾದವು. ಆದರೆ ಆನಂತರ ತಮಿಳು, ತೆಲುಗು, ಬೇರೆ ಬೇರೆ ಭಾಷೆಗಳಿಗೆಲ್ಲನೂ ಪ್ರಕಟವಾದರೂ ಸಹ ಕನ್ನಡಕ್ಕೆ ಇದು ಪ್ರಕಟ ಆಗಿರಲಿಲ್ಲ. ನನ್ನ ಅದೃಷ್ಟ ಅನ್ನೋ ರೀತಿಯಲ್ಲಿ ಈ ಪುಸ್ತಕವನ್ನು ನಾನು ಅನುವಾದ ಮಾಡಿದ್ದೇನೆ. 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ಈ ಕೋರೆಗಾಂವ್ ಯುದ್ಧ ನಮಗೆ ಗೊತ್ತಾಗಲೇ ಇಲ್ಲ ಅಂತಿದ್ದರೆ ನಾವೆಲ್ಲರೂ ಕೂಡ ನಾವು ರಾಜರು ಅಂತ ಗೊತ್ತಾಗ್ತಿರ್ಲಿಲ್ಲ. ಈ ಕೋರೆಗಾಂವ್ ಯುದ್ಧ ನಡೆದಿದೆ ಅಂತೇಳಿ ಬಾಬಾ ಸಾಹೇಬರಿಗೆ ಏನು ಫಾರಿನ್ನಲ್ಲಿ ಕುತ್ಕೊಂಡು ಓದ್ತಿದ್ದಾಗ ಒಂದು ಗ್ರಂಥಾಲಯದಲ್ಲಿ ಸಿಕ್ಕಿದಂಥ ಬುಕ್ಕಿಂದ ಗೊತ್ತಾಯಿತು ನಮ್ಮ ದೇಶದಲ್ಲಿ ಈ ಯುದ್ಧ ನಡೆದಿದೆ ಅಂಥೇಳಿ. ಆಗ ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಕೂಡ ಕೋರೆಗಾಂವ್ ನಡೆದಂತಹ ಸ್ಥಳಕ್ಕೆ ಬಂದು ಪ್ರತಿ ವರ್ಷ ಕೂಡ ಭೇಟಿ ಕೊಡ್ತಿದ್ರು. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಸರ್ಕಾರ ಕೂಡ ಈ ಕೋರೆಗಾಂವ್ ವಿಜಯೋತ್ಸವ ಏನು ಶೌರ್ಯದ ಸಂಕೇತ ಆಗಿರುವಂತಹ ವಿಜಯೋತ್ಸವನ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಬೇಕು. ಯಾಕಂತಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಸ್ವಾಭಿಮಾನ ಬೀಜವನ್ನು ಬಿತ್ತುತ್ತಾ ಇದೆ. ಇಂಥ ಒಂದು ವಿಜಯ ದಿನವನ್ನು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಿದ್ರೆ ಪ್ರತಿಯೊಬ್ಬ ಮಗುವಲ್ಲೂ ಕೂಡ ತಾನು ಸ್ವಾಭಿಮಾನಿ ಅನ್ನೋ ಒಂದು ಬೀಜ ಬಿತ್ತಿದಂಗಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕೋಕ್ಕೆ ಈ ಒಂದು ವಿಜಯೋತ್ಸವ ಕಾರಣವಾಗಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಮೊದಲನೇದಾಗಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ. ಈ 208 ವರ್ಷಗಳ ಹಿಂದೆ ನಡೆದಂಥ ಈ ಕೋರೆಗಾಂವ್ ಯುದ್ಧ ಯಾವುದೋ ಒಂದು ರಾಜ್ಯ ಗೆದ್ದುಕೊಳ್ಳೋಕ್ಕೆ ಅಥವಾ ಒಂದು ಆಸ್ತಿ ಮಾಡ್ಕೊಳ್ಳೋಕ್ಕೆ ಅಥವಾ ಅಧಿಕಾರ MLA ಆಗೋಕ್ಕೆ ಅಥವಾ ಆ ಥರ ರಾಜ ಆಳ್ವಿಕೆಗಲ್ಲ. ಅದು ಸ್ವಾಭಿಮಾನಕ್ಕೋಸ್ಕರ ಆದಂಥ ಯುದ್ಧ. ಸ್ವಾಭಿಮಾನ ಅಂದರೆ ಏನು ತುಂಬ ನಿಕೃಷ್ಟವಾಗಿ ನೋಡ್ತಾ ಇದ್ದಂಥ ಸಮಾಜ, ಆಳ್ವಿಕೆಯಲ್ಲಿದ್ದಂಥ 2ನೇ ಬಾಜಿರಾವ್ ಪೇಶ್ವೆಯ ಆಡಳಿತದ ವಿರುದ್ಧವಾಗಿ ನಡೆದಂಥ ಒಂದು ಘೋರ ಕದನ. ಅದು ಇಡೀ ಪ್ರಪಂಚದಲ್ಲೇ ಎಲ್ಲೂ ನಡೆಯದೇ ಇದ್ದಂತಹ ಒಂದು ಕದನ. ಭಾರತದ ಯಾವ ಇತಿಹಾಸದಲ್ಲೂ ಇರಲಿಲ್ಲ. ನಮ್ಮ ಭಾರತದಲ್ಲಿ 25,000 ವರ್ಷಗಳಿಂದ ನಡೆದಂಥ ಕಥೆಗಳನ್ನ ಹೇಳ್ತಾರೆ. ಆದರೆ 208 ವರ್ಷದಿಂದ ನಡೆದಂಥ ಈ ಯುದ್ಧನ ಯಾವ ಪುಸ್ತಕದಲ್ಲೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಓದ್ತಿರ್ಬೇಕಾದ್ರೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಏನು ಮೇಲ್ಜಾತಿಯವರು ಕೀಳು ಅಂತ ಕರೀತಾ ಇದ್ರಲ್ಲ, ಅವರ ಶೌರ್ಯ ಸಾಹಸಗಳನ್ನ ಹೊರತೆಗೆದಂಥ ಈ ಯುದ್ಧದ ದಿನ ನಮಗೋಸ್ಕರ ಮಾಡಿದಂಥ ಯೋಧರನ್ನ ನೆನೆಸ್ಕೊಂಡು ಅವರಿಗೆ ಒಂದು ಗೌರವ ನಮನಗಳನ್ನ ಸಲ್ಲಿಸೋಕ್ಕೆ ಪ್ರತಿ ವರ್ಷ ಸಮತಾ ಸೈನಿಕ ದಳ ಮತ್ತು ಐಕ್ಯತಾ ವೇದಿಕೆ ಮತ್ತು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಮತಾ ಸೈನಿಕ ದಳದ ಮಾರ್ಷಲ್ಗಳಿಗೆ 10 ದಿನದ ತರಬೇತಿ ಮತ್ತು 5 ದಿನದ ಸೈನಿಕ ತರಬೇತಿ ಕೊಟ್ಟು ಈ ಕಾರ್ಯಕ್ರಮನ ಪಥಸಂಚಲನದ ಮೂಲಕ ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ನಾಡಿನ ಎಲ್ಲ ಹಿರಿಯ ಮುಖಂಡರುಗಳು ಇಲ್ಲಿ ಬಂದಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಹಾರ್ ಸೈನಿಕರು ನಾನಾ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಬ್ರಿಟಿಷರ ಪರವಾಗಿ.
ಚೈನಾ ಜೊತೆ ಆಫ್ಘಾನ್ ಯುದ್ಧಗಳಲ್ಲಿ ತುಂಬ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು. ಆದರೆ ಅವರ ಶೌರ್ಯನ ಹತ್ತಿಕ್ಕಲಿಕ್ಕೆ ಅವರು ಶೌರ್ಯವಂತರು ಮತ್ತು ಶಕ್ತಿವಂತರು ಅವರು ಆ ಥರ ಇದ್ದರೆ ಒಂದು ದಿವಸ ನಮ್ಮನ್ನು ಅವರು ಪ್ರಶ್ನೆ ಮಾಡ್ತಾರೆ, ನಮ್ಮ ವಿರುದ್ಧವಾಗಿ ಹೋರಾಟ ಮಾಡಿಬಿಡ್ತಾರೆ ಅಂತ ನೀವು ಕೀಳಾಗಿರಿ ಅಂತ ಊರಿಂದ ಆಚೆ ಇಟ್ಟು ಕತ್ತಿಗೆ ಏನು ಒಗಿಲಿಕ್ಕೆ ಚಿಪ್ಪನ್ನು ಮತ್ತು ಪರಕೆಯನ್ನು ಕಟ್ಟಿ ಅವ್ರನ್ನ ಕೀಳಾಗಿ ಕಂಡಂಥ ರಾಜನ ವಿರುದ್ಧ ನಡೆದಂಥ ಈ ಯುದ್ಧ ನಮ್ಮೆಲ್ರಿಗೂ ಈಗ ಆದರ್ಶ ಆಗಬೇಕು. ಯಾಕಂದರೆ ಇವತ್ತು ಸಹ ಬೇರೆ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ.